ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಾಭೀಷಣ ಭದ್ರ ಮೃತ್ಯುರ್ನಮಾಮ್ಯಹಂ ಹರಿ ಓಂ CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2020ನೇ ಇಸ್ವಿಯಲ್ಲಿ ಆಗುವಂತಹ ಫಲಗಳು ಮತ್ತು ವಿಶ್ವಾವಸುನಾಮ ಸಂವತ್ಸರದ ಉಗಾದಿಯ ಆರ್ಥಿಕ ಶುಭಾಶಯಗಳು ನಮ್ಮ ಕುಂಭರಾಶಿಯವರಿಗೆ. ನಮ್ಮ ಕುಂಭರಾಶಿಯವರಿಗೆ ಹೆಡ್ಲೈನ್ಸ್ ಏನಪ್ಪ ಅಂದರೆ, ಧನವಂತರಾಗುವಂಥ ಯೋಗ ಹಾಗೂ ಸ್ತ್ರೀವಲ್ಲಭ ಸ್ತ್ರೀ ಸುಖ ಸಿಗುವಂತಹ ಯೋಗ ಬಹಳ ಜೋರಾಗಿದೆ ಕುಂಭರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಬದಲಾವಣೆ, ಯಾವ ಒಂದು ಗುರು 5ನೇ ಮನೆಯಲ್ಲಿ ನಿಮಗೆ ಸಂಚಾರವನ್ನು ಮಾಡ್ತಾನೆ. ಈ ವರ್ಷದಲ್ಲಿ ಶನಿಯು 2ನೇ ಮನೆ ಸಂಚಾರವನ್ನು ಮಾಡ್ತಾನೆ, ರಾಹು ಜನ್ಮದಲ್ಲಿ ಸಂಚಾರವನ್ನು ಮಾಡ್ತಾನೆ, ಕೇತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ 4 ಗ್ರಹಗಳ ಸಂಚಾರದಿಂದ ಕುಂಭರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಕುಂಭರಾಶಿಯವರಿಗೆ ಗುರುಬಲ ಅನ್ನೋದು ಅತ್ಯುತ್ಕೃಷ್ಟವಾಗಿದೆ. ತಿಳ್ಕೊಳ್ರಿ, 7.5 ಶನಿ ನಿಮಗೆ ಜನ್ಮಶನಿ ಬಿಟ್ಟು ಮುಂದಕ್ಕೆ ಹೋಗಿದ್ದಾನೆ. ದ್ವಿತೀಯಕ್ಕೆ 2 ವರ್ಷದಿಂದ ಕಷ್ಟವನ್ನು ಅನುಭವಿಸಿದ್ರಿ ಬೇಕಾದಷ್ಟು. ಎಷ್ಟು ಕಷ್ಟ ಬಿದ್ದರೂ ಉಪಯೋಗ ಆಗಿರಲಿಲ್ಲ. ಆದರೆ ಇವಾಗ ಬರುವಂತಹ ಶನಿ ಮತ್ತು ಗುರು ಉತ್ಕೃಷ್ಟವಾದ ಫಲವನ್ನು ನಿಮಗೆ ಕೊಡ್ತಾ ಇದ್ದಾನೆ. ಗುರುಬಲ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಕ್ಕೆ ಹೋದರೂ ಅನುಕೂಲವಾಗುವಂಥ ಯೋಗ. ಗುರುವಿನ ದೃಷ್ಟಿಯಿಂದ ನಿಮ್ಮ ಜಾತಕದಲ್ಲಿ ಬಹಳ ವಿಶಿಷ್ಟ ಫಲವನ್ನು ಕೊಡ್ತಾ ಇದ್ದಾನೆ ಮತ್ತು ಅತ್ಯುತ್ತಮವಾದ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ. ಉದ್ಯೋಗಸ್ಥರಿಗೆ, ಉದ್ಯೋಗ ಮಾಡಬೇಕು ಅನ್ನೋರಿಗೆ ಮತ್ತು ಉದ್ಯೋಗದಿಂದ ಅಧಿಕವಾದ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಬಡ್ತಿಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ನೋಡಿ, 7.5 ಶನಿ ಇದ್ದರೂ ಸಹ ಒಳ್ಳೆಯ ಫಲವನ್ನು ಕೊಡ್ತಾನೆ ಗುರು. ಶನಿ ಬಿಟ್ಟೋಗಿದ್ದಾನೆ, ಒಳ್ಳೆ ಫಲ ಕೊಡ್ತಾನೆ ಶನಿ. ಇದೆಲ್ಲ ಒಂದು ಪೂರ್ವಾಚ ಕರ್ಮಗಳ ಫಲಗಳ ಮೇಲೆ ಗ್ರಹಗಳು ಕೊಡುವಂಥ ಫಲಗಳು. ಹಾಗಾಗಿ ಶ್ರದ್ಧೆಯಿಂದ ತಗೊಳ್ಳಿ. ಇದೆಲ್ಲ ನಿಮ್ಮ ಮಕ್ಕಳು ಬಹಳ ಅಭಿವೃದ್ಧಿಯನ್ನಾಗ್ತಾರೆ. ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ವಿದ್ಯೆ, ಬುದ್ಧಿ, ದುಡ್ಡು, ಕಾಸು, ಕೆಲಸ, ಕಾರ್ಯ, ವಿವಾಹಗಳೆಲ್ಲ ಕುಂಭರಾಶಿಯವರ ಮಕ್ಕಳಲ್ಲಿ ಒಂದು ವಿಶಿಷ್ಟವಾಗಿ ಅಭಿವೃದ್ಧಿಯನ್ನಾಗುವಂಥ ಯೋಗವನ್ನು ಗುರು ಕೊಡ್ತಾ ಇದ್ದಾನೆ. ಮತ್ತು ಗುರುವಿನ ಅನುಗ್ರಹದಿಂದ ಒಳ್ಳೆ ಸಂತಾನಗಳಾಗುವಂಥ ಇವುಗಳು ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ವಿಶಿಷ್ಟವಾದ ಲಾಭಗಳಾಗಿದೆ. ಒಳ್ಳೆ ವಿದ್ಯೆ ಸಂಪಾದನೆ ಮಾಡ್ಕೊತೀರಿ. ಒಳ್ಳೆ ಡಿಗ್ರಿಗಳು, PhDಗಳು ಬೇಕಾದಂಥವು ಬೇಕಾದಷ್ಟು ವಿದ್ಯೆಯನ್ನು ಓದ್ಬೋದು. ಗಮನವನ್ನು ಕೊಡಬೇಕು ಅಷ್ಟೇ. ಶ್ರಮ ಆಗಬೇಕು, ಶ್ರಮ ಬೇಕು. ನಿಮ್ಮಲ್ಲಿ ಆಸೆ ಇರಬೇಕು. ನಾನು ವಿದ್ಯಾವಂತನಾಗಬೇಕೆಂಬ ಉತ್ಕೃಷ್ಟವಾದ ಆಸೆ ಇದ್ದರೆ ಮಾತ್ರ ಆಗ್ತದೆ. ಯಾಕೆ ಈ ಮಾತು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ದ್ವಿತೀಯ ಶನಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಹೇಳ್ತಾ ಇತ್ತು, ನೀವು ಎಷ್ಟು ಶ್ರಮ ಹಾಕಿದ್ರೆ ಅಷ್ಟು ಅಭಿವೃದ್ಧಿ ಆಗ್ತದೆ. ವಿವಾಹಾದಿಗಳು ಸುಲಭವಾಗಿ ನೆರವೇರ್ತದೆ. ಮದುವೆಗಂತೂ ಒಳ್ಳೊಳ್ಳೆ ವಧುವರು ಸಿಗ್ತಾರೆ, ಮಾಡ್ಕೋಬೇಕಾಗ್ತದೆ. ಆಸ್ತಿ, ಮನೆ, ಆಭರಣಗಳ, ಜಮೀನು ಎಲ್ಲವನ್ನು ಸಂಪಾದನೆ ಮಾಡುವಂಥ ಯೋಗ ಕೊಡ್ತಾನೆ ಭಗವಂತ. ವಿಶೇಷವಾಗಿ ಬಹಳ ಸುಂದರವಾದ ಗೃಹ ನಿರ್ಮಾಣವನ್ನು ಮಾಡ್ತೀರಿ. ನೀವು ಮನೆ ಕಟ್ತೀರಿ. ಈ ಸಲ ಕಟ್ಟಲೇಬೇಕು ನೀವೆಲ್ಲ. ಆ ಪವರ್ ಕೊಟ್ಟಿದ್ದಾನೆ ಕುಂಭರಾಶಿಯವರಿಗೆ. ಸಾಕು, ಇನ್ನು ಕಷ್ಟ ಪರಿಹಾರ ಆಯ್ತು. ಇನ್ನು ಮನೆಗೇನೆ ಕಟ್ಟಿ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ. ಮನೆಯಲ್ಲಿ ಧನ ಕನಕಗಳು, ಧನಧಾನ್ಯಗಳು ಹೆಚ್ಚುತ್ತದೆ ಬೇಕಾಷ್ಟು. ಮತ್ತು ಒಳ್ಳೆ ಕೀರ್ತಿನ ಸಂಪಾದನೆ ಮಾಡ್ಕೊಂಡ್ಬಿಡ್ತೀರ ಕುಂಭರಾಶಿಯವರು. ಮತ್ತು ವಿಶಿಷ್ಟವಾಗಿ ರಾಜಪ್ರಿಯರು, VIPಗಳಿಗೆ, ಒಳ್ಳೊಳ್ಳೆ ವ್ಯಕ್ತಿಗಳಿಗೆ, ರಾಜರಿಗೆ ಒಳ್ಳೆ ಪ್ರಿಯರಾಗ್ತೀರಿ. ಭಾಳ ಸ್ನೇಹವನ್ನು ಸಂಪಾದನೆ ಮಾಡ್ಕೊತೀರಿ. ಆ ಸ್ನೇಹವನ್ನು ನಿಮ್ಮ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಕ್ಕಳ ಅಭಿವೃದ್ಧಿಗೆ, ನಿಮ್ಮ ಮನೆ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳಿ. ಒಳ್ಳೆಯ ಫಲವನ್ನು ಗುರು ಕೊಡ್ತಾ ಇದ್ದಾನೆ ನಿಮಗೆಲ್ಲರಿಗೂ. ಮತ್ತು ಬಂಧುಗಳಿಗೆ ಮತ್ತು ರಾಜಪ್ರಿಯರಿಗೆ, ಬಂಧುಗಳಿಗೆ, ವಿಪ್ರರಿಗೆ ಧರ್ಮನಿಷ್ಠರಾಗುತ್ತೀರಿ. ಅವರ ಒಂದು ಸಹಾಯಕ್ಕೆ ಬೆಲೆ ಕೊಡ್ತೀರಿ, ಕೊಡಬೇಕಾಗ್ತದೆ. ಬಹಳ ಅನುಕೂಲವನ್ನು ಆಗ್ತದೆ ನಿಮಗೆ. ಮತ್ತು ದೊಡ್ಡ ವಾಹನ, ಜಮೀನುಗಳು ಕೊಂಡುಕೊಳ್ಳುವಂಥ ಯೋಗ ಇವೆಲ್ಲವನ್ನು ಗುರು ಕೊಡ್ತಾ ಇದ್ದಾನೆ. ಮನೆಗೆ ಅನೇಕ ವಾಹನಗಳು, ಸೇವಕರನ್ನು ಇಟ್ಟುಕೊಳ್ಳುವಂಥ ಯೋಗ. ನೋಡಿರಿ, ನೀವು ಮೊದಲು ಕೆಲಸಕ್ಕೆ ಹೋಗಿದ್ರೆ ಹಾಗಲ್ಲ. ಈಗ ನೀವೇ ಕೆಲಸದಲ್ಲಿ ಇಟ್ಕೊತೀರ. ನಿಮ್ಮ ಸಹಾಯಕ ನಾನಾ ಜನ ನೇಮಿಸ್ಕೋಬೇಕಾಗ್ತದೆ. ಆ ಥರ ಪವರ್ ಕೊಡ್ತಾ ಇದ್ದಾನೆ ಗುರು.
ಮತ್ತು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಿಂದ ಅಧಿಕ ಧನ ಲಾಭಗಳಾಗ್ತದೆ. ಯಾವುದೇ ಬಿಸ್ನೆಸ್ ಕೈ ಹಾಕಿ ಎಲ್ಲನೂ ಹೋಗಾಕ್ರಿ, ಹುಡುಕೊಂಡು ದುಡ್ಡು ಬರ್ತದೆ, ಹುಡುಕೊಂಡು ಅಭಿವೃದ್ಧಿ ಆಗ್ತದೆ. ಇದು ಈ ಪವರ್ ಕೊಡ್ತಾ ಇದ್ದಾನೆ. ಸ್ವಂತ ಉದ್ಯೋಗ ಪ್ರಾರಂಭ ಮಾಡುವಂಥವ್ರಿಗಂತೂ ಅದೃಷ್ಟ ಕಾಲ. ಯಾರು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರಿ ಅವರಿಗೆಲ್ಲರಿಗೂ ಅನುಕೂಲವಾಗ್ತದೆ. ಮತ್ತು ಇರುವ ಒಂದು ವ್ಯಾಪಾರವನ್ನು ಹೊರದೇಶಗಳಲ್ಲಿ ಮಾಡಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಸುಲಲಿತವಾಗಿ ಆಗ್ತದೆ. ಹೊರದೇಶದಲ್ಲಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಮಾಡ್ಕೋಬೋದು, ಆರಂಭವನ್ನು ಮಾಡ್ಬೋದು. ಹಾಗಾಗಿ ಈ ಫಲ ವಿಶೇಷವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಕೀರ್ತಿಗಳು, ಮನ್ನಣೆಗಳು, ಪ್ರತಿಷ್ಠೆಗಳು ಹುಡುಕೊಂಬರ್ತದೆ. ಬಹಳ ಗೌರವಿತವಾಗಿ ನಿಮ್ಮನ್ನು ನೋಡ್ಕೊತಾರೆ ಜನ. ಈಗ ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ವಿಶಿಷ್ಟ ಅದೃಷ್ಟ ಕೈ ಹಿಡಿಯುತ್ತೆ. ನೀವೇನು ಮಾಡೋದು ಅದೃಷ್ಟ ಕೈ ಹಿಡಿಯುತ್ತೆ. ಹಾಗಾಗಿ ಸಾಡೆ ಶನಿ ಇದಪ್ಪ, ನಮಗೇನು ಕಷ್ಟ ಬರುತ್ತೆ, ಮುಗೀತಿನ್ನ ಒಳ್ಳೆ ಫಲ ಕೊಡ್ತಾನೆ. ದ್ವಿತೀಯ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಶನಿ. ಧನಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿಮಗೆ ಗುರು ಮನೆ ಧನಸ್ಥಾನ ಕೊಡ್ತಾ ಇದ್ದಾನೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅದೃಷ್ಟ ಕೈ ಹಿಡಿಯುತ್ತೆ. 5ನೇ ಮನೆ ಗುರು ಚೆನ್ನಾಗಿರಲಿ. ಗುರು ಚೆನ್ನಾಗಿದ್ದಾಗ ಶನಿ ಚೆನ್ನಾಗಿರಲ್ಲ, ಶನಿ ಚೆನ್ನಾಗಿ ಗುರು ಚೆನ್ನಾಗಿರಲ್ಲ. ಹಾಗಾಗಿ ಇವೆರಡು ಯೋಗ ನಿಮಗೆ ಚೆನ್ನಾಗಿ ಸಿಕ್ಕಿದೆ. ಗುರು ಮತ್ತು ಶನಿ ಇಬ್ಬರು ಯೋಗ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಾಗಾಗಿ ಕುಂಭರಾಶಿಯವರಿಗೆ ಶನಿ ರಾಹುಗಳ ಫಲ ಇನ್ನು ಈ ವರ್ಷದಲ್ಲಿ ಅಂದರೆ ಶನಿ 2ನೇ ಮನೆ ಇರೋದರಿಂದ ವಿಶೇಷ ಧನ ಲಾಭಗಳು, ಗುಪ್ತ ಧನಗಳು ಬಂದು ಸೇರುವಂತಹ ಯೋಗ ಇದೆ ನಿಮಗೆ. ನಿಮ್ಮ ಉದ್ಯೋಗದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಅಸುರಿ ಸಂಪತ್ತು ಬಂದು ಸೇರ್ತದೆ. ಏನು ಬಿಸ್ನೆಸ್ ಮಾಡಕ್ಕೆ ಬಂದಿರಿ, ಒಂದಕ್ಕೆ 100% ಲಾಭಗಳು ಬರ್ತವೆ. ಅಧಿಕವಾದ ಲಾಭಗಳು ಬೇಕಾಷ್ಟು ಬಂದು ಸೇರ್ತವೆ. ಆದರೆ ಯಾವ ದುಡ್ಡು ನಿಮಗೆ ಒಳ್ಳೆಯದು, ಯಾವ ದುಡ್ಡು ನಿಮಗೆ ಹಿತಕರವಾಗಿರ್ತದೆ ಅಂತಹ ದುಡ್ಡು ಮಾತ್ರ ಸ್ವೀಕಾರ ಮಾಡಿರಿ. ಗುಪ್ತಧನ ಬಂತು, ಆ ದುಡ್ಡು ಬಂದು ಈ ದುಡ್ಡು ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಇದು ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಜನ್ಮದಲ್ಲಿ ರಾಹು ಕೂತಿರ್ತಾನೆ. ಈಗ ಹೆಂಗಪ್ಪ ಅಂದರೆ ಕಾಳಾಕಿ ಹಕ್ಕಿ ಹಿಡ್ದಂಗೆ ನಿಮಗೆ ಮೋಸ ಮಾಡಿ ಎತ್ಕೊಡ್ತಾರೆ ನಿಮ್ಮನ್ನ. ಹಾಗಾಗಿ ಕೆಲಸ ಉದ್ಯೋಗಗಳಲ್ಲಿ ವಿಚಾರ ಮಾಡಿಕೊಳ್ಳ್ರಿ. ರಾಹು ಜನ್ಮದಲ್ಲಿ ಕೂತಿರ್ತಾನೆ. ಗುಪ್ತಧನ ಬಂತು ಅಂದರೆ ಇದು ನನ್ನ ದುಡ್ಡ, ನನಗೆ ಅನುಕೂಲವಾಗ್ತದಾ ಅಂತ ಹೋಗ್ಬೇಕು. ಅನ್ಯ ದುಡ್ಡು, ಕೆಟ್ಟ ದುಡ್ಡುಗಳು, ಕೆಟ್ಟ ವ್ಯವಹಾರಗಳಲ್ಲಿ ಬರುವಂಥ ದುಡ್ಡು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಮುಟ್ಟಿದ್ರೆ ಏಟಾಗ್ತದೆ. ಕಾರಣ ರಾಹುವಿನ ಏಟಾಗ್ತದೆ. ಮತ್ತು ತಾಯಿಯ ಕಡೆಯಿಂದ ಬರುವಂಥ ಆಸ್ತಿಗಳೆಲ್ಲ ಕೈ ಸೇರ್ತದೆ. ತಾಯಿ ಕಡೆಯಿಂದ ಬರಬೇಕಂಥದ್ದು ಒಂದು ವಿಚಾರ. ಆರೋಗ್ಯದಲ್ಲಿ ಎಚ್ಚರವಿರಬೇಕಾಗ್ತದೆ. ಆರೋಗ್ಯ ವಿಷಯ ಎಲ್ಲಿ ತೊಂದರೆ ಆಗ್ತದೆ? ಸೊಂಟದ ಭಾಗದಲ್ಲಿ ಮತ್ತು ಹೊಟ್ಟೆ ವಿಚಾರಗಳಲ್ಲಿ ಆರೋಗ್ಯಗಳು ಸ್ವಲ್ಪ ಏರುಪೇರಾಗ್ತದೆ. ನಾನಾ ರೀತಿಯಲ್ಲಿ ಹಣವು ಬರ್ತದೆ. ಇವೆಲ್ಲ ಶನಿ ಕೊಡುವಂತಹದ್ದು. ಆದರೆ ರಾಹು ಜನ್ಮಕ್ಕಿರ್ತಾನೆ. ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ನಿಮ್ಮ ಹಿಂದಿನ ಅನುಭವ ಇರಬೇಕು. ನಾನು ಕೊಟ್ಟಿದ್ದ ದುಡ್ಡಲ್ಲಿ ಎಷ್ಟು ಕಳೆದೀನಿ ಅನ್ನೋದು ಜ್ಞಾಪಕ ಇರಬೇಕು. ಹಾಗಾಗಿ ಇನ್ನು ಮುಂದೆ ಕೊಟ್ಟು ಕಳಿಯೋಕ್ಕೆ ಹೋಗಬಾರದು. ಕೃಷಿಕರಿಗೆ, ಬೇಸಾಯ ಮಾಡುವಂಥವ್ರಿಗೆ, ತೋಟಗಾರಿಕೆ ಮಾಡುವಂಥವರಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರಿಗೆ ಅಧಿಕವಾದ ಧನ ಲಾಭಗಳು ಹರಿದು ಬರ್ತದೆ. ಅದು ಪ್ರಯೋಜನ ತಗೊಳ್ಳಿ ನೀವು. ದ್ವಿತೀಯಲ್ಲಿ ಶನಿ ಕೂತರಿಂದ ಆ ಫಲವನ್ನು ಶನಿ ಕೊಡ್ತಾ ಇದ್ದಾನೆ. ಶರೀರದಲ್ಲಿ ರಕ್ತ ಹಾಗೂ ನರದ ತೊಂದರೆಗಳು ಆಗಾಗ ಕಾಣಿಸಿಕೊಳ್ತದೆ. ಅದು ರಾಹುವಿಂದ ಆಗೋದು. ದೇಹದ ನರಕ್ಕೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು ರಾಹು ಜನ್ಮ ಕೂತಿರ್ತಾನೆ. ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಬಹಳ ಕೇರ್ಫುಲ್ಲಾಗಿರಬೇಕಾಗ್ತದೆ. ಯಾಕೆಂದರೆ ಕೋಪ ತಾಪವನ್ನು ಕಮ್ಮಿ ಮಾಡ್ಕೋಬೇಕಾದ ಕುಂಭರಾಶಿಯವರು ಡಿಸಿಷನ್ ತೊಗೊಳಂಗಿಲ್ಲ. ರಾಹು ಜನ್ಮ ಕೂತಿರ್ತಾನೆ. ಬಂದಷ್ಟನ್ನ ಜೋರ ಉತ್ತರ ಕೊಡೋಂಗಿಲ್ಲ, ಎದುರು ಮಾತಾಡೋಂಗಿಲ್ಲ. ಇದೆಲ್ಲವನ್ನು ರಾಹು ಗಮನಿಸ್ತಾ ಇರ್ತಾನೆ. ಮಾತಿನಲ್ಲಿ ಎಚ್ಚರ ಇರಬೇಕಾಗ್ತದೆ. ಹೇಗಾದರೆ ಮಾತಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಿ. ಮಾತು ಕೊಟ್ಟು ನಡೆಸೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಕುಂಭರಾಶಿಯವರಿಗೆ ರಾಹು ಜನ್ಮದಲ್ಲಿ ಇರ್ತಾನೆ. ಹಾಗಾಗಿ ದುಷ್ಟ ಜನಗಳ ಸಹವಾಸವನ್ನು ಮಾಡೋಕ್ಕೆ ಹೋಗಬೇಡಿ. ಕೆಟ್ಟ ಸಹವಾಸಗಳು, ಕೆಟ್ಟ ವಿದ್ಯೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರಾಗೊಳ್ಳಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ಮಾತು ಕೊಡೋಕ್ಕೆ ಹೋಗಬೇಡಿ. ಇವೆಲ್ಲವನ್ನು ರಾಹು ಅವಮಾನ ಮಾಡಿಬಿಡ್ತಾನೆ. ಅದೊಂದೇ ಇರೋದು ನಿಮ್ಮ ಕೈನಾಗೆ ಇದೆ. ಗುರು ಚೆನ್ನಾಗಿದ್ದಾನೆ, ಶನಿ ಚೆನ್ನಾಗಿದ್ದಾನೆ, ರಾಹು ಜನ್ಮದಲ್ಲಿದ್ದಾನೆ. ನಿಮ್ಮ ತಪ್ಪು ನಿಮಗಾಗ್ತದೆ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊತೀರಿ. ಹಾಗಾಗಿ ಮಾತನಾಡಬೇಕಾದ್ರೆ ನೋಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಇಲ್ಲ ಅವಮಾನ ಪ್ರಸಂಗಗಳನ್ನು ಅನುಭವಿಸ್ಬೇಕಾಗ್ತದೆ. ಗುಪ್ತ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ತಿಳಿದ ಹಾಗೆ ಆದಷ್ಟು ನಿಮ್ಮ ವಿಚಾರವನ್ನು ತಿಳಿದು ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿ. ಮಾಂಸಾಹಾರ ವ್ಯಾಪಾರ ಮಾಡುವಂತಹವರು, ಮಾಂಸಾಹಾರಿಗಳಿಗೆ ಸ್ವಲ್ಪ ಎಚ್ಚರ ಇರಬೇಕಾಗ್ತದೆ. ಸ್ವಲ್ಪ ಅನೇಕ ರೀತಿಯಾಗಿ ರೋಗ ರುಜಿನಗಳು ಕಾಣಿಸುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕೆ ರಾಹು ಜನ್ಮದಾಗಿರ್ತಾನೆ. ಹಾಗಾಗಿ
ಊಟದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಅನ್ನೋ ಹೇಳೋ ಉದ್ದೇಶ ಅಷ್ಟೇ. ಮತ್ತು ಅನ್ಯ ಸ್ತ್ರೀಯರಲ್ಲಿ ಆಸಕ್ತಿ ಹೆಚ್ಚಾಗ್ತದೆ, ಅದು ವಿಚಾರ ಭಾಳ ಎಚ್ಚರದಿಂದ ನೋಡ್ಕೋಬೇಕಾಗ್ತದೆ. ನಿಮ್ಮ ಆರೋಗ್ಯಕ್ಕೆ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ರಾಹು ಕೇತುವಿನ ಶಾಂತಿ, ಸರ್ಪ ಸಂಸ್ಕಾರ, ಸರ್ಪಶಾಂತಿಗಳನ್ನು ಮಾಡ್ಕೋಬೇಕಾಗ್ತದೆ. ನಾಗಾರಾಧನೆಯನ್ನು ಮಾಡ್ಕೋಬೇಕಾಗ್ತದೆ. ದುರ್ಗಾ ಹೋಮವನ್ನು ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ದೃಷ್ಟಿಗಳು ಜಾಸ್ತಿ ಆಗೋದ್ರಿಂದ ದುರ್ಗಾ ಹೋಮವನ್ನು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಕುಂಭರಾಶಿಯವರು ಈ ವರ್ಷದಲ್ಲಿ ಭಾಳ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ದೃಷ್ಟಿ ಪರಿಹಾರಕ್ಕೆ, ವ್ಯವಹಾರಕ್ಕೆ ಅಭಿವೃದ್ಧಿಗೆ, ಆರೋಗ್ಯ ಇಂಪ್ರೂವ್ಮೆಂಟಿಗೆ ಒಂದು ಗೋಮೇಧಿಕವನ್ನು ಹಾಗೂ ನೀಲವನ್ನು ಧಾರಣೆ ಮಾಡಬೇಕಾಗ್ತದೆ. ಈ 2 ಅದೃಷ್ಟ ರತ್ನಗಳನ್ನು ಯಾರು ಧಾರಣೆ ಮಾಡಿದ್ರೆ ಕುಂಭರಾಶಿಯವರಿಗೆ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತವಾಗ್ತದೆ. ನಮಸ್ಕಾರಗಳು.